ನಮಸ್ಕಾರ. ನನ್ನ ಹೆಸರು ಚಂದ್ರಕಾಂತ್. ನಾನು ಶಿವಮೊಗ್ಗ ವಿದ್ಯಾನಗರದಿಂದ ಬಂದಿರೋದು. ನಾನು ಆ್ಯಕ್ಚುಲಿ ನನ್ನ ಫೀಲ್ಡ್ ಮೆಕ್ಯಾನಿಕಲು, ಎಲೆಕ್ಟ್ರಾನಿಕ್ಸು ಆ್ಯಂಡ್ ಕಂಪ್ಯೂಟ್ರು. ಒಂಥರ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು 5-6 ಥರ ವರ್ಕ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಾಗಿ ಮಾರ್ಕೆಟಲ್ಲಿದ್ದೆ ಎಲ್ಲ ವರ್ಕ್ ಮಾಡಿದ್ದೆ. ಬಟ್ ಅಲ್ಲೆಲ್ಲ ಸ್ಯಾಲ್ರಿ ಬೇಸಿಸ್ ಇರೋದ್ರಿಂದ ನಮಗೆ ಏನು ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆ್ಯಕ್ಚುಲಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಾಗಿ ಮ್ಯೂಚುವಲ್ ಫಂಡಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿ ಇನ್ವೆಸ್ಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಿತ್ತು. ಮನೆಗೆ ಬಂದು ಕೆಲವೊಂದು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದೆ. ಬಟ್ ಆದರೆ ಅದು ನನಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದು ಸಬ್ಜೆಕ್ಟ್ ಬಗ್ಗೆ ಆಗಲಿ, ಒಳಗಡೆ ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಮಾಡುತ್ತೆ, ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಬರುತ್ತೆ ಅಂತ ನನಗೇನೋ ತುಂಬ ಐಡಿಯಾ ಇರಲಿಲ್ಲ. ಯೂಟ್ಯೂಬಲ್ಲಿ ನೋಡಿ ಬೇಸಿಕ್ ನಾಲೆಜ್ ಕಲ್ತ್ಕೊಂಡಿದ್ದೆ. ನಾವು ಮಾಡ್ತೀರಿ ಇನ್ವೆಸ್ಟ್ ಮಾಡೋಕ್ಕೆ ಸ್ವಲ್ಪ ಅಷ್ಟೊಂದು ಫ್ರೀಯಾಗಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಧೈರ್ಯ ಬರೋಲ್ಲ ನಮಗೆ. ದುಡ್ಡು ಹಾಕಬೇಕು ಅನ್ನೋಕ್ಕೆ ಸ್ವಲ್ಪ ಡೌಟ್ ಇರುತ್ತೆ, ಅನುಮಾನ ಇರುತ್ತೆ, ಯಾವತ್ತೂ ಅನುಮಾನನೇ ಆಗುತ್ತೆ. ಬಟ್ ಹೀಗೆ ಇರಬೇಕಾದ್ರೆ ನಾನು ಇಲ್ಲಿ ಮಾರ್ಕೆಟಲ್ಲಿ ಫೀಲ್ಡ್ ವರ್ಕ್ ಮಾಡ್ಬೇಕಾದ್ರೆ ಇಲ್ಲಿ ಅಕಾಡೆಮಿ ಇದೆ ಅಂತ ನನಗೆ ಬೋರ್ಡ್ ನೋಡಿದೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಮ್ಗೆ ಈಗ ನಾವು ಡೆವಲಪ್ಮೆಂಟ್ ಜಾಸ್ತಿಯಾಗಿ ನಾವು ಮಿನಿಮಮ್ ಬೇಸಿಕಲ್ಲೇ ನಾವು ಲೈಫ್ ಲೀಡ್ ಮಾಡೋಕ್ಕೇನೋ ತೊಂದರೆ ಇಲ್ಲ. ಅದಷ್ಟು ನಾವೇನೋ ಹೆಚ್ಚಿಗೆ ಡೆವಲಪ್ ಮಾಡಬೇಕು, ಏನಾದ್ರು ಒಂದು ಅಚೀವ್ ಮಾಡಬೇಕು, ಏನಾದ್ರು ಮಾಡಬೇಕು ಅಂದರೆ ಬೆಸ್ಟ್ ಆಪ್ಷನ್ ಅಂದರೆ ಸ್ಟಾಕ್ ಮಾರ್ಕೆಟು. ಫಸ್ಟು ಮ್ಯೂಚುವಲ್ ಫಂಡ್ ಅಂತ ಇತ್ತು, ಆಮೇಲೆ ಸ್ಟಾಕ್ ಮಾರ್ಕೆಟ್ಗೆ ನೋಡಿದ್ಮೇಲೆ ಅವು ಇನ್ನೂ ಬೆಟರ್ ಅನ್ನಿಸ್ತು ನನಗೆ. ಆಫ್ಲೈನ್ ಅಂದಾಗ ಅವ್ನು ಕಾನ್ಫಿಡೆಂಟ್ ಫೇಸ್ ಟು ಫೇಸ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ ಆಲು ಒಂದು ಕಾನ್ಫಿಡೆಂಟ್ ಬಂದಿದೆ. ಏನು ಪ್ರಾಬ್ಲಮ್ ಇಲ್ಲ, ನಾವು ಏನೇ ಮಾಡಿದ್ರು ಫೇಸ್ ಮಾಡ್ಬೋದು, ಲಾಸ್ ಮಾಡ್ಕೊಳಲ್ಲ ಅಂತ ಒಂದು ಗ್ಯಾರಂಟಿ ಇದೆ ನನಗಂತೂ. ಓಕೆ, ಇನ್ನೂ ಟೈಮ್ ಇರೋದ್ರಿಂದ ನಮಗೆ ನೀವು ನಮಗೆ 3 months 6 months 1 year ನಮಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದಕ್ಕೆ ನಮಗೆ 100% ಏನು ತೊಂದರೆ ಇಲ್ಲ. ನಾವು ಅಚೀವ್ ಮಾಡ್ತೀವಿ ಗ್ಯಾರಂಟಿ. ಥ್ಯಾಂಕ್ ಯು ಸರ್.